ಎಸ್ ಚಿತ್ರಳೆ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆಗಳು ಆಗ್ತಾ ಇದೆ, ಏನು ಎತ್ತ ಅಂತ ಹೇಳಿ. ನಿನ್ನೆ ಕೆ ಭಾರತಿಯವರು ಈ DGMO ಪ್ರೆಸ್ ಮೀಟ್ನಲ್ಲಿ ಈ ಕಿನಾರಾ ಹಿಲ್ಸ್ ಮೇಲೆ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅವರು ಬಹಳ ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ. ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಸಮಜ್ದಾರ್ಕೋ ಇಶಾರಾ ಕಾಫಿ ಹೇ ಅಂತ ಹೇಳ್ತಾರೆ ಅವರು. ಇದರ ಜೊತೆಗೆ ರಾಮಚರಿತ ಮಾನಸದ ಒಂದು ಶ್ಲೋಕವನ್ನು ಕೂಡ ಪ್ರಸ್ತಾಪ ಮಾಡಿ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ. ಸೊ ಇವೆಲ್ಲವೂ ಏನನ್ನು ಸೂಚಿಸುತ್ತೆ? ನಾವು ಗುರಿಯನ್ನು ತಲುಪಿದ್ದೀವಿ ಅನ್ನುವಂಥ ಆತ್ಮವಿಶ್ವಾಸ ಹೇಗೆ? ನೋಡಿ, DGMO ಪ್ರೆಸ್ ಮೀಟು 4 ದಿವಸ ನಡೀತು. 1ನೇ ದಿವಸ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಆಜಾದ್ ಹಿಂದ್ ಫೌಜಿನ ಒಂದು ಹಾಡು ಹಾಕಿದ್ರು ಬ್ಯಾಕ್ಗ್ರೌಂಡ್ನಲ್ಲಿ ಬಿಫೋರ್ ದ ಇಂಟ್ರಡಕ್ಷನ್, ಕದಮ್ ಕದಮ್ ಬಢಾಯೆ ಜಾ ಖುಷಿ ಕೆ ಗೀತ್ ಗಾಯೆ ಜಾ ಅಂತೇಳಿ. 2ನೇ ದಿವಸ ನಾವು ಅಟ್ಯಾಕ್ ಮಾಡಿದ್ವಿ. ಅಟ್ಯಾಕ್ ಮಾಡಿದ ಮೇಲೆ ಅವರು ಏನು 14 ಮಿಸೈಲನ್ನು ಹೊಡೆದೋಡಿಸಿದ್ವಲ್ಲ 9 ಕಡೆ. ಆವಾಗ ನಾವು ಶಿವತಾಂಡವ ಸ್ತೋತ್ರ ಹಾಕಿದ್ವಿ. ಆಮೇಲೆ ನಿನ್ನೆಯ DGMO ಏನು ಪ್ರೆಸ್ ಬ್ರೀಫ್ ಇತ್ತಲ್ಲ, ಅದರಲ್ಲಿ ಅವರು ಒಂದು ಫೇಮಸ್ ಹಾಡಿದೆ ಇಡೀ ದೇಶದಲ್ಲಿ, ಆರಂಭ ಹೈ ಪ್ರಚಂಡ ಬೋಲ ಮಸ್ತಕೋಂ ಕಾ ಝುಂಡ್. ಅದು ಝುಂಡ್ ದೇ ಹ್ಯಾವ್ ಕಂಪೇರ್ಡ್ ಇಟ್ ಟು ನಮ್ಮ ಭಾರತದ ಸೈನಿಕರು. ये हमारे सैनिकों ने आरंभ में ही इतना प्रचंड काम किया है ಅಂತ. ಆಮೇಲೆ ಮುಂದುವರೆದು ಅಜಿತ್ ಭಾರತಿಯವರು ನಿನ್ನೆ ಏನು ರಾಮಚರಿತ ಮಾನಸ ಇದೆಯಲ್ಲ, ನಾನು ರಾಮಚರಿತ ಮಾನಸ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ. ಅವರು ಒಂದು ಶ್ಲೋಕದಲ್ಲಿ ಲಾಸ್ಟ್ ಲೈನ್ ಇದೆ, ಭಯ ಬಿನ ಹೋಯಿನ ಪ್ರೀತ್. ಎಲ್ಲಿವರೆಗೂ ಎದುರುಗಡೆ ಮನುಷ್ಯಗೆ ನಾವು ಭಯ ಹುಟ್ಟಿಸಲ್ವೋ ಅವ ನನ್ನ ಬಗ್ಗೆ ಪ್ರೀತಿ ತೋರಿಸಲ್ಲ. ಹಾಗೆ ಭಯ ಬಿನ ಹೋಯಿನ ಪ್ರೀತ್ ಅಂತಂದರೆ ಬಿಯಾಂಡ್ ದ ಲೈನ್ ಅವರು ಒಂದು ಮೆಸೇಜ್ ಕೊಟ್ಟರು. ನೋಡಿ ಸರ್, 26/11 ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಯಿತು, ಒಂದು ರಾಜಕೀಯ ಪಕ್ಷ ಆ್ಯಸ್ ಇಫ್ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ POK ಕ್ಯಾಪ್ಚರ್ ಮಾಡಿ ಅವರ ದಾದಿ ಏನು 90,000 ಸೈನಿಕರನ್ನು ಬಿಟ್ಕೊಟ್ಟಿತ್ತಲ್ಲ, ಅವು 3 ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದೆ ಅಂತ ಹೇಳ್ತಾ ಇದೆ. ಆದರೆ ಜನರಿಗೆ ಎಲ್ಲ ಗೊತ್ತು. मुझे समाधान नहीं है सीज फायर से, मगर मुझे इस बात का समाधान है, 4 ದಿವಸದಲ್ಲಿ 4 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಮತ್ತು ನಮ್ಮ ಡಿಫೆನ್ಸಿನ ನೇತೃತ್ವದಲ್ಲಿ ನಾವು ಬಡ್ದು ಹೊಡೆದ್ವಿ ಅವ್ರಿಗೆ. ಆಮೇಲೆ ಅವರು ಮುಖ ತೋರಿಸೋಂಗೂ ಇಲ್ಲ ಜಗತ್ತಿಗೆ. ಹಂಗಿದ್ದಾಗ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಬೂತ್ ದಿಖಾವೋ ಗ್ಯಾಂಗ್ಗೆ ಎಲ್ಲವೂ ಕೂಡ ತೋರಿಸಿದ್ರು, ನೋಡಪ್ಪ ನಾವು ಇದು ಮಾಡಿದ್ದೇವೆ. ಅದನ್ನು ಪೂರ್ಣತಃ ಪಾಕಿಸ್ತಾನ ಅಲ್ಲಗಳಿಸ್ತು. ಅವ್ರು ಅಲ್ಲಗಳಿಸಿದ ಮೇಲೆ ಮತ್ತೊಮ್ಮೆ ನಾವು ವಿಜುವಲ್ಸ್ ತೋರಿಸಿದ್ವಿ. ಅಂದರೆ ಏನು, ನಮ್ಮ ಸೈನ್ಯದ ಶಕ್ತಿ ಎಷ್ಟು ಪ್ರಚಂಡಿದೆ. ಮುಂಬರುವ ದಿವಸದಲ್ಲಿ ನೋಡಿ, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಎಷ್ಟು ಹೆಮ್ಮೆ ಪಡ್ತಾರೆ ದೇಶದ ಜನರು. ರಿಪಬ್ಲಿಕ್ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಇಂಥ ವಿಜುವಲ್ಸ್ ಹಾಕಿದರೆ. ಅವು ಫಾಲ್ತು ರಾಜಕಾರಣಿಗಳು ಅವ್ರ ಕಾಮೆಂಟ್ಸ್ ಎಲ್ಲ ಅರೆ ಭೈ ಎವ್ರಿಬಡಿ ನೋಸ್ ವಾಟ್ ಈಸ್ ದ ಲೈಫ್ ಆಫ್ ಸೋಲ್ಜರ್. ಆದರೆ ಸೋಲ್ಜರ ಮನಸ್ಥಿತಿಯನ್ನು ಕುಗ್ಗಿಸ್ಬಾರ್ದು, ಸೋಲ್ಜರ ಮನಸ್ಥಿತಿಯನ್ನು ಮಾರಲನ್ನು ಅಪ್ ಮಾಡಬೇಕು. ನಾವು ಸರ್ವಿಸ್ಮನ್ಗಳು 4-5 ದಿವಸದಿಂದ ಬೇರೆ ಬೇರೆ ಚಾನಲ್ಸಲ್ಲಿ ಬಂದು ನಾವು ದೇಶ ಸೇವೆ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ವಿರುದ್ಧ ನಾವು ಅಸಮಾಧಾನ 1ನೇ ದಿವಸ ಹೊರಡಿಸಿದ್ವಿ. ಆದರೆ ಸೆಕೆಂಡ್ ಡೇ ನಮಗೆ ಅವಾಗ ಅನಾಲಿಸಿಸ್ ಮಾಡುವಾಗ ಗೊತ್ತಾಯಿತು, ಇದೇನೋ ಒಳಗುಟ್ಟಿದೆ ನರೇಂದ್ರ ಮೋದಿ ಅವ್ರದ್ದು. 2 ಹೆಜ್ಜೆ ಹಿಂದೆ ಹೋಗಿ 4 ಹೆಜ್ಜೆ. ಎಸ್ ಚಿತ್ರಳೆ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆಗಳು ಆಗ್ತಾ ಇದೆ, ಏನು ಎತ್ತ ಅಂತ ಹೇಳಿ. ನಿನ್ನೆ ಕೆ ಭಾರತಿಯವರು ಈ DGMO ಪ್ರೆಸ್ ಮೀಟ್ನಲ್ಲಿ ಈ ಕಿನಾರಾ ಹಿಲ್ಸ್ ಮೇಲೆ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅವರು ಬಹಳ ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ. ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಸಮಜ್ದಾರ್ಕೋ ಇಶಾರಾ ಕಾಫಿ ಹೇ ಅಂತ ಹೇಳ್ತಾರೆ ಅವರು. ಇದರ ಜೊತೆಗೆ ರಾಮಚರಿತ ಮಾನಸದ ಒಂದು ಶ್ಲೋಕವನ್ನು ಕೂಡ ಪ್ರಸ್ತಾಪ ಮಾಡಿ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ. ಸೊ ಇವೆಲ್ಲವೂ ಏನನ್ನು ಸೂಚಿಸುತ್ತೆ? ನಾವು ಗುರಿಯನ್ನು ತಲುಪಿದ್ದೀವಿ ಅನ್ನುವಂಥ ಆತ್ಮವಿಶ್ವಾಸ ಹೇಗೆ? ನೋಡಿ, DGMO ಪ್ರೆಸ್ ಮೀಟು 4 ದಿವಸ ನಡೀತು. 1ನೇ ದಿವಸ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಆಜಾದ್ ಹಿಂದ್ ಫೌಜಿನ
ಒಂದು ಹಾಡು ಹಾಕಿದ್ರು ಬ್ಯಾಕ್ಗ್ರೌಂಡ್ನಲ್ಲಿ ಬಿಫೋರ್ ದ ಇಂಟ್ರಡಕ್ಷನ್, ಕದಮ್ ಕದಮ್ ಬಢಾಯೆ ಜಾ ಖುಷಿ ಕೆ ಗೀತ್ ಗಾಯೆ ಜಾ ಅಂತೇಳಿ. 2ನೇ ದಿವಸ ನಾವು ಅಟ್ಯಾಕ್ ಮಾಡಿದ್ವಿ. ಅಟ್ಯಾಕ್ ಮಾಡಿದ ಮೇಲೆ ಅವರು ಏನು 14 ಮಿಸೈಲನ್ನು ಹೊಡೆದೋಡಿಸಿದ್ವಲ್ಲ 9 ಕಡೆ 9 ಕಡೆ, ಅವಾಗ ನಾವು ಶಿವತಾಂಡವ ಸ್ತೋತ್ರ ಹಾಕಿದ್ವಿ. ಹೌದು. ಆಮೇಲೆ ನಿನ್ನೆಯ DGM ಏನು ಪ್ರೆಸ್ ಬ್ರೀಫ್ ಇತ್ತಲ್ಲ, ಅದರಲ್ಲಿ ಅವರು ಒಂದು ಫೇಮಸ್ ಹಾಡಿದೆ ಇಡೀ ದೇಶದಲ್ಲಿ, ಆರಂಭ ಹೇ ಪ್ರಚಂಡ ಬೋಲ ಮಸ್ತಕೋಂ ಕಾ ಝುಂಡ್. ಅದು ಝುಂಡ್ ದೇ ಹ್ಯಾವ್ ಕಂಪೇರ್ಡ್ ಇಟ್ ಟು ನಮ್ಮ ಭಾರತದ ಸೈನಿಕರು. ये हमारे सैनिकों ने आरंभ में ही इतना प्रचंड काम किया है ಅಂತ. ಆಮೇಲೆ ಮುಂದುವರೆದು ಅಜಿತ್ ಭಾರತಿಯವರು ನಿನ್ನೆ ಏನು ರಾಮಚರಿತ್ ಮಾನಸ್ ಇದೆಯಲ್ಲ, ನಾನು ರಾಮಚರಿತ್ ಮಾನಸ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ. ಅವರು ಒಂದು ಶ್ಲೋಕದಲ್ಲಿ ಲಾಸ್ಟ್ ಲೈನ್ ಇದೆ, ಭಯ ಬಿನ ಹೋಯಿನ ಪ್ರೀತ್. ಎಲ್ಲಿವರೆಗೂ ಎದುರುಗಡೆ ಮನುಷ್ಯಗೆ ನಾವು ಭಯ ಹುಟ್ಟಿಸಲ್ವೋ ಅವ ನನ್ನ ಬಗ್ಗೆ ಪ್ರೀತಿ ತೋರಿಸಲ್ಲ. ಹಾಗೆ ಭಯ ಬಿನ ಹೋಯಿನ ಪ್ರೀತ್ ಅಂತಂದರೆ ಬಿಯಾಂಡ್ ದ ಲೈನ್ ಅವರು ಒಂದು ಮೆಸೇಜ್ ಕೊಟ್ಟರು. ನೋಡಿ ಸರ್, 26/11 ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಯಿತು, ಒಂದು ರಾಜಕೀಯ ಪಕ್ಷ ಆ್ಯಸ್ ಇಫ್ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ POK ಕ್ಯಾಪ್ಚರ್ ಮಾಡಿ ಅವರ ದಾದಿ ಏನು 90,000 ಸೈನಿಕರನ್ನು ಬಿಟ್ಕೊಟ್ಟಿತ್ತಲ್ಲ, ಅವು 3 ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದೆ ಅಂತ ಹೇಳ್ತಾ ಇದೆ. ಆದರೆ ಜನರಿಗೆ ಎಲ್ಲ ಗೊತ್ತು. मुझे समाधान नहीं है सीज फायर से, मगर मुझे इस बात का समाधान है, 4 ದಿವಸದಲ್ಲಿ 4 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಮತ್ತು ನಮ್ಮ ಡಿಫೆನ್ಸಿನ ನೇತೃತ್ವದಲ್ಲಿ ನಾವು ಬಡ್ದು ಹೊಡೆದ್ವಿ ಅವ್ರಿಗೆ. ಆಮೇಲೆ ಅವ್ರ ಮುಖ ತೋರಿಸೋಂಗೂ ಇಲ್ಲ ಜಗತ್ತಿಗೆ. ಹಂಗಿದ್ದಾಗ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಬೂತ್ ದಿಖಾವೋ ಗ್ಯಾಂಗ್ಗೆ ಎಲ್ಲೋ ಕೂಡ ತೋರಿಸಿದ್ರು, ನೋಡಪ್ಪ ನಾವು ಇದು ಮಾಡಿದ್ದೇವೆ. ಅದನ್ನು ಪೂರ್ಣತಃ ಪಾಕಿಸ್ತಾನ ಅಲ್ಲಗಳಿಸ್ತು. ಅವ್ರು ಅಲ್ಲಗಳಿಸಿದ ಮೇಲೆ ಮತ್ತೊಮ್ಮೆ ನಾವು ವಿಜುವಲ್ಸ್ ತೋರಿಸಿದ್ವಿ. ಅಂದರೆ ಏನು, ನಮ್ಮ ಸೈನ್ಯದ ಶಕ್ತಿ ಎಷ್ಟು ಪ್ರಚಂಡಿದೆ. ಮುಂಬರುವ ದಿವಸದಲ್ಲಿ ನೋಡಿ, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಎಷ್ಟು ಹೆಮ್ಮೆ ಪಡ್ತಾರೆ ದೇಶದ ಜನರು. ರಿಪಬ್ಲಿಕ್ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು, ಇಂಥ ವಿಜುವಲ್ಸ್ ಹಾಕಿದರೆ. ಅವು ಫಾಲ್ತು ರಾಜಕಾರಣಿಗಳು ಅವ್ರ ಕಾಮೆಂಟ್ಸ್ ಎಲ್ಲ ಕರ್ನಾಟಕ, ಅರೆ ಭೈ ಎವ್ರಿಬಡಿ ನೋಸ್ ವಾಟ್ ಈಸ್ ದ ಲೈಫ್ ಆಫ್ ಸೋಲ್ಜರ್. ಆದರೆ ಸೋಲ್ಜರ ಮನಸ್ಥಿತಿಯನ್ನು ಕುಗ್ಗಿಸಬಾರ್ದು, ಸೋಲ್ಜರ ಮನಸ್ಥಿತಿಯನ್ನು ಮಾರಲನ್ನು ಅಪ್ ಮಾಡಬೇಕು. ನಾವು ಎಕ್ಸ್ ಸರ್ವಿಸ್ಮನ್ಗಳು 4-5 ದಿವಸದಿಂದ ಬೇರೆ ಬೇರೆ ಚಾನಲ್ಸಲ್ಲಿ ಬಂದು ನಾವು ದೇಶ ಸೇವೆ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ವಿರುದ್ಧ ನಾವು ಅಸಮಾಧಾನ 1ನೇ ದಿವಸ ಹೊರಡಿಸಿದ್ವಿ. ಆದರೆ ಸೆಕೆಂಡ್ ಡೇ ನಮಗೆ ಅವಾಗ ಅನಾಲಿಸಿಸ್ ಮಾಡುವಾಗ ಗೊತ್ತಾಯಿತು, ಇದೇನೋ ಒಳಗುಟ್ಟಿದೆ ನರೇಂದ್ರ ಮೋದಿ ಅವ್ರದ್ದು. 2 ಹೆಜ್ಜೆ ಹಿಂದೆ ಹೋಗಿ 4 ಹೆಜ್ಜೆ ಮುಂದೆ ಹೋಗಿ. ಎಸ್ ಚಿತ್ರಳೆ ಅವರೇ, ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಯಾವ ರೀತಿ ಕಾರ್ಯಾಚರಣೆಗಳು ಆಗ್ತಾ ಇದೆ, ಏನು ಎತ್ತ ಅಂತ ಹೇಳಿ. ನಿನ್ನೆ AK ಭಾರತಿಯವರು ಈ DGM ಪ್ರೆಸ್ ಮೀಟ್ನಲ್ಲಿ ಈ ಕಿನಾರಾ ಹಿಲ್ಸ್ ಮೇಲೆ ದಾಳಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಶ್ನೆಯನ್ನು ಮಾಡಿದಾಗ ಅವರು ಬಹಳ ಅದ್ಭುತವಾದಂತಹ ಉತ್ತರವನ್ನು ಕೊಡ್ತಾರೆ. ಹಲವು ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ. ಸಮಜ್ದಾರ್ಕೋ ಇಶಾರಾ ಕಾಫಿ ಹೇ ಅಂತ ಹೇಳ್ತಾರೆ ಅವರು. ಇದರ ಜೊತೆಗೆ ರಾಮಚರಿತ ಮಾನಸದ ಒಂದು ಶ್ಲೋಕವನ್ನು ಕೂಡ ಪ್ರಸ್ತಾಪ ಮಾಡಿ ಸೂಕ್ಷ್ಮವಾಗಿ ಉತ್ತರ ಕೊಡ್ತಾರೆ. ಸೊ ಇವೆಲ್ಲವೂ ಏನನ್ನು ಸೂಚಿಸುತ್ತೆ? ನಾವು ಗುರಿಯನ್ನು ತಲುಪಿದ್ದೀವಿ ಅನ್ನುವಂಥ ಆತ್ಮವಿಶ್ವಾಸವ ಹೇಗೆ? ನೋಡಿ, DGM ಪ್ರೆಸ್ ಮೀಟು 4 ದಿವಸ ನಡೀತು. 1ನೇ ದಿವಸ ನೇತಾಜಿ ಸುಭಾಷ್ ಚಂದ್ರ ಬೋಸ್ನ ಆಜಾದ್ ಹಿಂದ್ ಫೌಜಿನ ಒಂದು ಹಾಡು ಹಾಕಿದ್ರು ಬ್ಯಾಕ್ಗ್ರೌಂಡ್ನಲ್ಲಿ ಬಿಫೋರ್ ದ ಇಂಟ್ರಡಕ್ಷನ್, ಕದಮ್ ಕದಮ್ ಬಢಾಯೆ ಜಾ ಖುಷಿ ಕೆ ಗೀತ್ ಗಾಯೆ ಜಾ ಅಂತೇಳಿ. 2ನೇ ದಿವಸ ನಾವು ಅಟ್ಯಾಕ್ ಮಾಡಿದ್ವಿ. ಅಟ್ಯಾಕ್ ಮಾಡಿದ ಮೇಲೆ ಅವರು ಏನು 14 ಮಿಸೈಲನ್ನು ಹೊಡೆದೋಡಿಸಿದ್ವಲ್ಲ 9 ಕಡೆ, ಅವಾಗ ನಾವು ಶಿವತಾಂಡವ ಸ್ತೋತ್ರ ಹಾಕಿದ್ವಿ. ಆಮೇಲೆ ನಿನ್ನೆಯ DGM ಏನು ಪ್ರೆಸ್ ಬ್ರೀಫ್ ಇತ್ತಲ್ಲ, ಅದರಲ್ಲಿ ಅವರು ಒಂದು ಫೇಮಸ್ ಹಾಡಿದೆ ಇಡೀ ದೇಶದಲ್ಲಿ, ಆರಂಭ ಹೇ ಪ್ರಚಂಡ ಬೋಲ ಮಸ್ತಕೋಂ ಕಾ ಝುಂಡ್. ಅದು ಝುಂಡ್ ದೇ ಹ್ಯಾವ್ ಕಂಪೇರ್ಡ್ ಇಟ್ ಟು ನಮ್ಮ ಭಾರತದ ಸೈನಿಕರು. ये हमारे सैनिकों ने आरंभ में ही
ಇತ್ನಾ ಪ್ರಚಂಡ ಕಾಮ್ ಕಿಯಾ है ಅಂತ. ಆಮೇಲೆ ಮುಂದುವರೆದು ಅಜಿತ್ ಭಾರತಿಯವರು ನಿನ್ನೆ ಏನು ರಾಮಚರಿತ್ ಮಾನಸ್ ಇದೆಯಲ್ಲ, ನಾನು ರಾಮಚರಿತ್ ಮಾನಸ ಬಗ್ಗೆ ಅಭ್ಯಾಸ ಮಾಡಿದ್ದೇನೆ. ಅವರು ಒಂದು ಶ್ಲೋಕದಲ್ಲಿ ಲಾಸ್ಟ್ ಲೈನ್ ಇದೆ, ಭಯಬಿನ ಹೋಯಿನ ಪ್ರೀತ್. ಎಲ್ಲಿವರೆಗೂ ಎದುರುಗಡೆ ಮನುಷ್ಯಗೆ ನಾವು ಭಯ ಹುಟ್ಟಿಸಲ್ವೋ ಅವ ನನ್ನ ಬಗ್ಗೆ ಪ್ರೀತಿ ತೋರಿಸಲ್ಲ. ಹಾಗೆ ಭಯಬಿನ ಹೋಯಿನ ಪ್ರೀತ್ ಅಂತಂದರೆ ಬಿಯಾಂಡ್ ದ ಲೈನ್ ಅವರು ಒಂದು ಮೆಸೇಜ್ ಕೊಟ್ಟರು. ನೋಡಿ ಸರ್, 26/11 ಏನು ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ಆಯಿತು, ಒಂದು ರಾಜಕೀಯ ಪಕ್ಷ ಆ್ಯಸ್ ಇಫ್ ಅವರು ಪಾಕಿಸ್ತಾನ ಮೇಲೆ ಅಟ್ಯಾಕ್ ಮಾಡಿ POK ಕ್ಯಾಪ್ಚರ್ ಮಾಡಿ ಅವರ ದಾದಿ ಏನು 90,000 ಸೈನಿಕರನ್ನು ಬಿಟ್ಕೊಟ್ಟಿತ್ತಲ್ಲ, ಅವು 3 ಆ್ಯಕ್ಟಿವಿಟೀಸ್ಗಳನ್ನು ಮಾಡಿದೆ ಅಂತ ಹೇಳ್ತಾ ಇದೆ. ಆದರೆ ಜನರಿಗೆ ಎಲ್ಲ ಗೊತ್ತು. मुझे समाधान नहीं है सीज फायर से, मगर मुझे इस बात का समाधान है, 4 ದಿವಸದಲ್ಲಿ 4 ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ನರೇಂದ್ರ ಮೋದಿಯ ನೇತೃತ್ವದಲ್ಲಿ ಮತ್ತು ನಮ್ಮ ಡಿಫೆನ್ಸಿನ ನೇತೃತ್ವದಲ್ಲಿ ನಾವು ಬಡ್ದು ಹೊಡೆದ್ವಿ ಅವ್ರಿಗೆ. ಆಮೇಲೆ ಅವ್ರ ಮುಖ ತೋರಿಸೋಂಗೂ ಇಲ್ಲ ಜಗತ್ತಿಗೆ. ಹಂಗಿದ್ದಾಗ ಇವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸಬೂತ್ ದಿಖಾವೋ ಗ್ಯಾಂಗ್ಗೆ ಎಲ್ಲೋ ಕೂಡ ತೋರಿಸಿದ್ರು, ನೋಡಪ್ಪ ನಾವು ಇದು ಮಾಡಿದ್ದೇವೆ. ಅದನ್ನು ಪೂರ್ಣತಃ ಪಾಕಿಸ್ತಾನ ಅಲ್ಲಗಳಿಸ್ತು. ಅವ್ರು ಅಲ್ಲಗಳಿಸಿದ ಮೇಲೆ ಮತ್ತೊಮ್ಮೆ ನಾವು ವಿಜುವಲ್ಸ್ ತೋರಿಸಿದ್ವಿ. ಅಂದರೆ ಏನು, ನಮ್ಮ ಸೈನ್ಯದ ಶಕ್ತಿ ಎಷ್ಟು ಪ್ರಚಂಡಿದೆ. ಮುಂಬರುವ ದಿವಸದಲ್ಲಿ ನೋಡಿ, ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ, ಎಷ್ಟು ಹೆಮ್ಮೆ ಪಡ್ತಾರೆ ದೇಶದ ಜನರು. ರಿಪಬ್ಲಿಕ್ ಟಿವಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಇಂಥ ವಿಜುವಲ್ಸ್ ಹಾಕಿದರೆ. ಅವು ಫಾಲ್ತು ರಾಜಕಾರಣಿಗಳು ಅವ್ರ ಕಾಮೆಂಟ್ಸ್ ಎಲ್ಲ ಅರೆ ಭೈ ಎವ್ರಿಬಡಿ ನೋಸ್ ವಾಟ್ ಈಸ್ ದ ಲೈಫ್ ಆಫ್ ಸೋಲ್ಜರ್. ಆದರೆ ಸೋಲ್ಜರ ಮನಸ್ಥಿತಿಯನ್ನು ಕುಗ್ಗಿಸಬಾರ್ದು, ಸೋಲ್ಜರ ಮನಸ್ಥಿತಿಯನ್ನು ಮಾರಲನ್ನು ಅಪ್ ಮಾಡಬೇಕು. ನಾವು ಎಕ್ಸ್ ಸರ್ವಿಸ್ಮನ್ಗಳು 4-5 ದಿವಸದಿಂದ ಬೇರೆ ಬೇರೆ ಚಾನಲ್ಸಲ್ಲಿ ಬಂದು ನಾವು ದೇಶ ಸೇವೆ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರದ ವಿರುದ್ಧ ನಾವು ಅಸಮಾಧಾನ 1ನೇ ದಿವಸ ಹೊರಡಿಸಿದ್ವಿ. ಆದರೆ ಸೆಕೆಂಡ್ ಡೇ ನಮಗೆ ಅವಾಗ ಅನಾಲಿಸಿಸ್ ಮಾಡುವಾಗ ಗೊತ್ತಾಯಿತು, ಇದೇನೋ ಒಳಗುಟ್ಟಿದೆ ನರೇಂದ್ರ ಮೋದಿ ಅವ್ರದ್ದು.